ಎಂಥ ವಿಕೃತ ಮನಸ್ಥಿತಿ ಇರ್ತವೆ ಅಂತ ಹೇಳಿದ್ರೆ ಅದು ಕೂಡ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರು ನಾವೇ ಪ್ರಬುದ್ಧರು ನಮ್ಮಷ್ಟು ಸಜ್ಜನರು ಯಾರೂ ಇಲ್ಲ ಅಂತ ಹೇಳಿ ಬಿಲ್ಡಪ್ ಕೊಡುವಂತಹ ರಾಜಕಾರಣಿಗಳು. ಬಿಜೆಪಿ ಶಾಸಕ ಮಾಜಿ ಸಚಿವ ಸುರೇಶ್ ಕುಮಾರ್ಗೆ ಇದೆಂಥ ಬುದ್ಧಿ ಬಂತು, ದೇವರು ಇದೆಂಥ ಬುದ್ಧಿಯನ್ನ ಕೊಟ್ಟ. ಸಿದ್ದರಾಮಯ್ಯ ಬಗ್ಗೆ ತಪ್ಪಾದ ಅನುವಾದ ನೋಡಿ ವಿಕೃತ ಖುಷಿಯನ್ನ ಪಟ್ಟಿದ್ದಾರೆ ಬಿಜೆಪಿಯ ಶಾಸಕ, ಮಾಜಿ ಸಚಿವ, ಮಾಜಿ ಕಾನೂನು ಸಚಿವ, ಸಂಸದೀಯ ವ್ಯವಹಾರಗಳ ಸಚಿವ, ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್. ನಟಿ ಸರೋಜಾದೇವಿಗೆ ಅಂತಿಮ ನಮನ ಸಲ್ಲಿಸಿದ್ದ ಸಿಎಂ ಸಿದ್ದರಾಮಯ್ಯ. ಈ ಬಗ್ಗೆ ತಮ್ಮ ಫೇಸ್ಬುಕ್ ಖಾತೆ ಏನಿದೆ ಅದರಲ್ಲಿ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಹಂಚಿಕೊಂಡಿದ್ರು. ನಾನು ಸರೋಜಾದೇವಿ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ದೀನಿ ಅಂತೇಳಿ ಕನ್ನಡದಲ್ಲಿ ಬರೆದಿದ್ರು. ಕನ್ನಡದಲ್ಲಿದ್ದ ಆ ಪೋಸ್ಟ್ ಅನ್ನ ಇಂಗ್ಲಿಷಿಗೆ, ಆ ಟ್ರಾನ್ಸ್ಲೇಷನ್ ಇರುತ್ತೆ ಅಲ್ಲಿ, ಇಂಗ್ಲಿಷಿಗೆ ಅನುವಾದ ಮಾಡುವಂತಹ ಸಂದರ್ಭದಲ್ಲಿ ಮೆಟಾ ಅಂದ್ರೆ ಫೇಸ್ಬುಕ್ ಎಡವಟ್ಟನ್ನ ಮಾಡು. ಆ ಎಡವಟ್ಟಿನ ಅನುವಾದವನ್ನೇ ನೋಡಿ ಖುಷಿ ಪಟ್ಟರು ಯಾರು? ಮಾಜಿ ಶಿಕ್ಷಣ ಸಚಿವರು, ಸರಳ ಸಜ್ಜನ ಜ್ಞಾನಿ ಸುರೇಶ್ ಕುಮಾರ್. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಪಾಸ್ಡ್ ಅವೇ ಅಂತೇಳಿ ಟ್ರಾನ್ಸ್ಲೇಷನ್ ಆಗಿದ್ದದು ಕನ್ನಡ. ಸಿದ್ದರಾಮಯ್ಯನವರು ಹಾಕಿದ್ದೇನು ಕನ್ನಡದಲ್ಲಿ, ನಾನು ನಟಿ ಸರೋಜಾದೇವಿ ಅವರಿಗೆ, ನಿಧನರಾದಂಥ ನಟಿ ಸರೋಜಾದೇವಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದೀನಿ ಅಂತೇಳಿ. ಬಟ್ ಅದು ಇಂಗ್ಲಿಷ್ಗೆ ಅಲ್ಲಿ ಟ್ರಾನ್ಸ್ಲೇಟ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಬೇರೆ ಟ್ರಾನ್ಸ್ಲೇಟ್ ಆಗುತ್ತೆ. ಅದೇನಂತ ತಗೊಳ್ತು, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಪಾಸ್ಡ್ ಅವೇ ಅಂತೇಳಿ. ಅದಕ್ಕೆ ಸಜ್ಜನ ರಾಜಕಾರಣಿ ಸುರೇಶ್ ಕುಮಾರ್ ಏನಂತ ಹಾಕೊಂಡ್ರು ಅಂತ ಹೇಳಿದ್ರೆ, ಎಂಥ ಅನುವಾದ, ಯಾರು ಯಾರಿಗೆ ಅಂತಿಮ ನಮನ ಸಲ್ಲಿಸಿದ್ರು ಅಂತೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಯಾರು? ಸಜ್ಜನ ರಾಜಕಾರಣಿ ಸುರೇಶ್ ಕುಮಾರ್. ಫೇಸ್ಬುಕ್ನಲ್ಲಿ ಸಿದ್ದರಾಮಯ್ಯ ಪಾಸ್ಡ್ ಅವೇ ಎನ್ನುವಂತಹ ವಿಕೃತ ಪೋಸ್ಟ್ ನೋಡಿ ಖುಷಿ ಪಟ್ಟಂತಹ ಸಜ್ಜನ ರಾಜಕಾರಣಿ ಸುರೇಶ್ ಕುಮಾರ್. ಸೊ ಈ ಟ್ರಾನ್ಸ್ಲೇಷನ್ನ ಎಡವಟ್ಟಿನ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರು KV ಪ್ರಭಾಕರ್ ಅವರು ಮೆಟಾದವರಿಗೆ ಪತ್ರವನ್ನು ಬರೆದ್ರು. ಈ ತರ ಎಡವಟ್ಟು ಮಾಡ್ಕೊಂಡಿದ್ದೀರಪ್ಪ ಪುಣ್ಯಾತ್ಮರ ನೀವು. ನಾವು ಅತಿ ಹೆಚ್ಚು ಕನ್ನಡಿಗರು ಅತಿ ಹೆಚ್ಚು ಪ್ರಮಾಣದಲ್ಲಿ ಫೇಸ್ಬುಕ್ ಅನ್ನು ಬಳಸ್ತಾ ಇದ್ದೀವಿ. ಬಳಕೆದಾರರ ಸಂಖ್ಯೆ ಜಾಸ್ತಿ ಇರುವಂತ ಒಂದು ಭಾಷೆಯಲ್ಲಿ ಈ ತರದ ಟ್ರಾನ್ಸ್ಲೇಷನ್ ಎಡವಟ್ಟನ್ನು ಮಾಡಿದ್ರೆ ಹೇಗೆ ಅಂತೇಳಿ ಮೆಟಾದವರಿಗೆ ಪತ್ರ ಬರೆದು ಅದಾದ ಬಳಿಕ ಮೆಟಾದವರು ಕ್ಷಮೆಯನ್ನ ಯಾಚಿಸಿದ್ರು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸುದೀರ್ಘ ಪ್ರೆಸ್ ರಿಲೀಸ್ ಅನ್ನ ಮಾಡಿದ್ದಾರೆ, ಅದನ್ನು ಓದಬೇಕು. ಜುಲೈ 15ರಂದು ಮೃತರಾದ ಬಿ ಸರೋಜಾದೇವಿ ಅವರಿಗೆ ಅವರ ಮನೆಗೆ ತೆರಳಿ ನನ್ನ ಶ್ರದ್ಧಾಂಜಲಿ ಸಲ್ಲಿಸಿದ್ದೆ. ಈ ಸುದ್ದಿಯನ್ನು ಮುಖ್ಯಮಂತ್ರಿಗಳ ಕಚೇರಿಯ ಅಧಿಕೃತ ಫೇಸ್ಬುಕ್ ಖಾತೆ ಇಂದ ಕನ್ನಡ ಭಾಷೆಯಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಜುಲೈ 15ರಂದು ಮೃತರಾದ ಬಿ ಸರೋಜಾದೇವಿ ಅವರಿಗೆ ಅವರ ಮನೆಗೆ ತೆರಳಿ ನನ್ನ ಶ್ರದ್ಧಾಂಜಲಿ ಸಲ್ಲಿಸಿದ್ದೆ. ಈ ಸುದ್ದಿಯನ್ನು ಮುಖ್ಯಮಂತ್ರಿಯ ಕಚೇರಿಯ ಅಧಿಕೃತ ಫೇಸ್ಬುಕ್ ಖಾತೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಂದ ಕನ್ನಡ ಭಾಷೆಯಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಆದರೆ ಕೆಲವು ಫೇಸ್ಬುಕ್ ಬಳಕೆದಾರರ ವಾಲ್ನಲ್ಲಿ ನನ್ನ ಕನ್ನಡದ ಪೋಸ್ಟ್ ಇಂಗ್ಲಿಷ್ ಭಾಷಾಂತರ ಕಾಣಿಸಿಕೊಂಡಿದೆ. ಅಪಾರ್ಥ ಕಲ್ಪಿಸುವ ಗಂಭೀರವಾದ ದೋಷದಿಂದ ಕೂಡಿದ ಈ ಪೋಸ್ಟ್ ಅನ್ನು ಓದಿ ಅನೇಕ ಮಂದಿ ನಮ್ಮ ಕಚೇರಿಯಿಂದಲೇ ಇಂಗ್ಲಿಷ್ ಪೋಸ್ಟ್ ಹಾಕಿರಬಹುದು ಅಂತ ಹೇಳಿ ತಿಳಿದು ಟೀಕೆ ಟಿಪ್ಪಣಿ ಮಾಡಿರುವುದನ್ನು ನಾನು ಗಮನಿಸಿದ್ದೇನೆ. ಈ ಕಾರಣಕ್ಕಾಗಿ ಸ್ಪಷ್ಟೀಕರಣ ನೀಡಬೇಕಾಗಿ ಬಂದಿದೆ. ಫೇಸ್ಬುಕ್ನಲ್ಲಿ ಆಟೋ ಟ್ರಾನ್ಸ್ಲೇಷನ್ ಅಂದರೆ ಸ್ವಯಂ ಅನುವಾದ ಎನ್ನುವ ಆಯ್ಕೆ ಇರುವುದೇ ಈ ಅವಾಂತರಕ್ಕೆ ಕಾರಣವಾಗಿದೆ. ಈ ಆಯ್ಕೆ ಮುಕ್ತವಾಗಿದ್ದು ಇದನ್ನು ರದ್ದುಪಡಿಸುವ ಅವಕಾಶ ಪೋಸ್ಟ್ ಮಾಡುವ ಖಾತೆದಾರನಿಗೆ ಇರುವುದಿಲ್ಲ. ಇದರಿಂದಾಗಿ ಜಗತ್ತಿನ ಯಾವುದೇ ಭಾಷಿಕರು ಇದನ್ನು ತಮ್ಮ ಭಾಷೆಗೆ ಭಾಷಾಂತರಿಸಿಕೊಂಡು ಓದಬಹುದಾಗಿದೆ. ಈ ಸ್ವಯಂ ಅನುವಾದದ ಪ್ರಕ್ರಿಯೆಯೇ ದೋಷಪೂರ್ಣವಾಗಿದೆ. ನಮ್ಮ ಕಚೇರಿಯಲ್ಲಿ ಕನ್ನಡದಲ್ಲಿ ಮಾಡಿದ್ದ ಮೂಲ ಪೋಸ್ಟ್ ಕೆಲವರ ನ್ಯೂಸ್ ಫೀಡ್ನಲ್ಲಿ ಇಂಗ್ಲಿಷ್ಗೆ ಭಾಷಾಂತರಗೊಂಡು ಕಾಣಿಸಿಕೊಂಡಿದೆ. ಈ ಭಾಷಾಂತರವೇ ದೋಷಪೂರ್ಣವಾಗಿದೆ. ಅಪಾರ್ಥ ಕಲ್ಪಿಸುವ ಇಂಗ್ಲಿಷ್ ಪೋಸ್ಟ್ ನೋಡಿದ ಕೆಲವರು ಕೂಡಲೇ ಅದರ ಕೆಲ ಭಾಗದಲ್ಲಿರುವ ಒರಿಜಿನಲ್ ಪೋಸ್ಟ್ ಅಂದರೆ ಮೂಲ ಬರಹವನ್ನ ನೋಡಿ ಎಂಬ ಆಯ್ಕೆಯ ಮುಖಾಂತರ ಕನ್ನಡ ಪೋಸ್ಟ್ ಅನ್ನು ನೋಡಿ ಸರಿಯಾದ ಸುದ್ದಿಯನ್ನು ಗ್ರಹಿಸಿಕೊಂಡಿದ್ದು ಮಾತ್ರವಲ್ಲ, ಫೇಸ್ಬುಕ್ನ ಸ್ವಯಂ ಭಾಷಾಂತರದಲ್ಲಿ ಕಂಡುಬಂದಿರುವ ದೋಷದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು. ಈ ವಿಚಾರ ನಮ್ಮ ಗಮನಕ್ಕೆ ಬಂದ ಕೂಡಲೇ ನನ್ನ ಮಾಧ್ಯಮ ಸಲಹೆಗಾರರು
ಮೆಟಾದವರನ್ನು ಸಂಪರ್ಕಿಸಿ ದೋಷವನ್ನು ಸರಿಪಡಿಸುವಂತೆ ಮನವಿ ಮಾಡಿದ್ದರು. ಮೆಟಾದವರು ತಮ್ಮ ತಪ್ಪಿಗೆ ಕ್ಷಮೆ ಕೇಳಿ ದೋಷವನ್ನು ಸರಿಪಡಿಸಿರುವುದಾಗಿ ಇಮೇಲ್ ಮುಖಾಂತರ ತಿಳಿಸಿದ್ದಾರೆ. ಈ ಹಿಂದೆಯೂ ಮೆಟಾ ಅಥವಾ ಫೇಸ್ಬುಕ್ ಮೂಲ ಭಾಷೆಯನ್ನು ಸ್ವಯಂ ಅನುವಾದ ಮಾಡಿ ಜಾಗತಿಕ ಮಟ್ಟದಲ್ಲಿ ಇಂತಹ ಎಡವಟ್ಟುಗಳನ್ನು ಮಾಡಿಕೊಂಡಿತ್ತು. ಇಂತಹ ತಪ್ಪುಗಳಿಗಾಗಿ ಇತ್ತೀಚೆಗೆ ಮಲೇಷ್ಯಾ ಅಂದರೆ 2024ರಲ್ಲಿ, ಕಳೆದ ವರ್ಷ ಮಯನ್ಮಾರ್ 2018ರಲ್ಲಿ, ಪ್ಯಾಲೆಸ್ತೈನ್ 2017 ಮತ್ತೆತ್ತರ ಕಡೆಗಳಲ್ಲಿ ಸಾರ್ವಜನಿಕವಾಗಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಸುಮಾರು 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಫೇಸ್ಬುಕ್ಕಿಗೆ ದೊಡ್ಡ ಪ್ರಮಾಣದ ಕನ್ನಡಿಗರು ಸೇರಿದಂತೆ ಭಾರತದಲ್ಲಿ ಅತಿ ಹೆಚ್ಚು ಬಳಕೆದಾರರಿದ್ದಾರೆ. ಆದರೆ ಸ್ವಯಂ ಅನುವಾದ ಮಾಡುವಾಗ ಮೂಲ ಭಾಷೆಯಲ್ಲಿ ಹೇಳಿದ್ದು ಅನರ್ಥವಾಗಿ ಭಾಷಾಂತರಗೊಳ್ಳುತ್ತಿರುವುದು ವಿಷಾದನೀಯ. ಮೆಟಾ ಸ್ವಯಂ ಅನುವಾದ ಆಟೋ ಟ್ರಾನ್ಸ್ಲೇಷನ್ ಮಾಡುವಲ್ಲಿ ಆಗುತ್ತಿರುವ ದೋಷವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಗಂಭೀರ ಕ್ರಮ ಕೈಗೊಳ್ಳುತ್ತದೆ ಎಂದು ಭಾವಿಸಿದ್ದೇನೆ. ಫೇಸ್ಬುಕ್ನವರ ಸ್ವಯಂ ಅನುವಾದದಿಂದ ಆಗಿರುವ ತಪ್ಪನ್ನು ಕೆಲವರು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಹಂಚಿಕೊಳ್ಳುವ ಮುಖಾಂತರ ತಪ್ಪು ಮಾಹಿತಿ ಹರಡುತ್ತಿದ್ದಾರೆ. ಇಂತಹ ಕಿಡಿಗೇಡಿತನ ಮಾಡುವವರಲ್ಲಿ ವಿರೋಧ ಪಕ್ಷದ ಕೆಲವು ಶಾಸಕರು, ಮಾಜಿ ಸಚಿವರು ಕೂಡ ಸೇರಿರುವುದು ವಿಷಾದನೀಯ. ಹಾಗಾಗಿ ಯಾರೂ ಈ ಸುಳ್ಳು ಸುದ್ದಿಯ ಬಗ್ಗೆ ಗೊಂದಲಕ್ಕೆ ಒಳಗಾಗಬಾರದೆಂದು ಮನವಿ ಮಾಡುತ್ತಿದ್ದೇನೆಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೋಸ್ಟನ್ನು ಮಾಡಿದ್ದಾರೆ. ಮಾಜಿ ಸಚಿವರು ಅಂತ ಹೇಳಿದ್ರೆ ಇವರೇ ನಮ್ಮ ಸಜ್ಜನ ರಾಜಕಾರಣಿ. ಏನು ಸಜ್ಜನರು ಅಂತ ಹೇಳಿದ್ರೆ ಒಂದು ಪೋಸ್ಟಲ್ಲಿ ಖುಷಿಪಟ್ಟರು. ಪಾಸ್ಡ್ ಅವೇ ಎನ್ನುವಂತಹ ಸುದ್ದಿಯನ್ನು ನೋಡಿ ಖುಷಿಪಟ್ಟಂತಹ ಸಜ್ಜನ ವಿಕೃತ ರಾಜಕಾರಣಿ ಯಾರು? ನಮ್ಮ ಸುರೇಶ್ ಕುಮಾರ್ ಅವರು, ರಾಜಾಜಿನಗರದವರು. ಊರವರಿಗೆಲ್ಲ ಬುದ್ಧಿ ಹೇಳ್ತಾರೆ ಅವರು, ನೀವು ಹಿಂಗಿರಬೇಕು ಅಂಥೇಳಿ, ರಾಜಕಾರಣಿಗಳು ಹೀಗಿರಬೇಕು, ಈಗ ಮಾಡಿದ್ರೆ ಒಳ್ಳೆಯದು, ಈ ಥರ ಮಾಡಬಾರ್ದು, ಈ ಥರ ಅಂಥೇಳಿ. ಮನಸ್ಥಿತಿಗಳು ಮಾತ್ರ ಅದೇ. ಬೇರೆಯವರ ಸಾವನ್ನು ನೋಡಿ ಖುಷಿ ಪಡುವಷ್ಟರ ಮಟ್ಟಿಗೆ, ಅದು ಕೂಡ ರಾಜ್ಯದ ಮುಖ್ಯಮಂತ್ರಿಯೊಬ್ಬರ ಸಾವನ್ನು ನೋಡಿ ಖುಷಿ ಪಡುವಷ್ಟರ ಮಟ್ಟಿಗೆ ಅದು ಸುಳ್ಳು ಅಂತ ಗೊತ್ತು ಅವರಿಗೆ. ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ ಅಂತ ಗೊತ್ತು, ಅದನ್ನು ಹೇಳ್ಬೋದಿತ್ತು ಟ್ರಾನ್ಸ್ಲೇಷನ್ ರಾಂಗ್ ಆಗಿದೆ ಅಂತೇಳಿ. ಅದನ್ನು ಬಟ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸುರೇಶ್ ಕುಮಾರ್, ಅಂತಿಮ ನಮನ ಯಾರಿಗೆ ಸಲ್ಲಿಸಿದ್ರು ಅಂತ ಕೇಳ್ತಾರೆ ಸುರೇಶ್ ಕುಮಾರ್. ಇವರೆಲ್ಲ ಭಾಷಣ ಮಾಡ್ತಾರೆ, ಇವ್ರ ಭಾಷಣಗಳನ್ನು ಕೇಳಬೇಕು. ಇವರನ್ನು ನಾವು ಸಜ್ಜನ ರಾಜಕಾರಣಿಗಳು, ಜ್ಞಾನಿಗಳು, ಮೇಧಾವಿಗಳು ಅಂಥೇಳಿ ಕರೆದು ಇವರನ್ನು ನಾವು ಹೊಗಳಬೇಕು. ಅವಸ್ಥೆ ಇದು ಕಣ್ತಪ್ಪಿನಿಂದ. ಈಗ ಯಾರಿಗೂ ಗೊತ್ತಿಲ್ಲದೆ ಟ್ರಾನ್ಸ್ಲೇಷನ್, ಈಗ ಜನಸಾಮಾನ್ಯರಿಗೆ ಏನೋ ಅವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೋ ಎಡವಟ್ಟಾಗಿರೋ. ಬಟ್ ಸುರೇಶ್ ಕುಮಾರ್ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಂಥವರು, ಕಾನೂನು ಸಚಿವರಾಗಿದ್ದಂಥವರು, ಶಿಕ್ಷಣ ಸಚಿವರಾಗಿದ್ದಂಥವರು, ಎರಡೆರಡು ಬಾರಿ ನಗರಾಭಿವೃದ್ಧಿ ಸಚಿವರಾಗಿದ್ದಂಥವ್ರು. ಸೊ ವಿಕೃತ ಸಂತೋಷಿ ಸುರೇಶ್ ಕುಮಾರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.